ಓಕೆ. ಕರ್ನಾಟಕ TET, GPSTR, HSTR 2024ರ ಪರೀಕ್ಷೆಯ ತಯಾರಿಗಾಗಿ ವಿಜ್ಞಾನ ಸಿಲೆಬಸ್ ಕುರಿತು ನಾವು ನಿಮಗೆ ವಿಡಿಯೋಸ್ನ ಕೊಡ್ತಾ ಇದ್ದೀವಿ. ಸೊ ಈ ವಿಜ್ಞಾನ ಸಿಲೆಬಸ್ಸಲ್ಲಿ ನಾವು ಫಸ್ಟ್ ತೊಗೊಂಡಿರೋದು ಈ ಕೆಮಿಸ್ಟ್ರಿ ಸಬ್ಜೆಕ್ಟು. ಇದರಲ್ಲಿ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರ ಪಾರ್ಟ್ 1 ವಿಡಿಯೋ ಕೆಳಗಡೆ ಲಿಂಕ್ನಲ್ಲಿ ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಹೋಗಿ ನೀವು ಪಾರ್ಟ್ 1 ವಿಡಿಯೋಸ್ನ ನೀವು ನೋಡ್ಬೋದು. ಸೊ ಅಧ್ಯಾಯ 1 ಸ್ಟಾರ್ಟ್ ಆಗಿದ್ದು ರಸಾಯನಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ನಾವು ನಿಮಗೆ ಒಂದು ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಈಗಾಗಲೇ ಹೇಳಿದ್ದೀವಿ ದ್ರವ್ಯ ಅಂದರೆ ಏನು, ರಸಾಯನಶಾಸ್ತ್ರ ಅಂದರೆ ಏನು, ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಈ ಪದ ಹೇಗೆ ಉತ್ಪತ್ತಿ ಆಯಿತು, ಅದರ ರಸಾಯನಶಾಸ್ತ್ರದ ಪಿತಾಮಹ ಯಾರು, ಆಧುನಿಕ ಪಿತಾಮಹರು ಯಾರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು, ಇದಾದಮೇಲೆ ಯಾವ್ಯಾವ ಬ್ರ್ಯಾಂಚಸ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ, IUPAC ಅಂದರೆ ಏನು. ಸೊ ಅದಾದಮೇಲೆ ರಸಾಯನಶಾಸ್ತ್ರದ ಮಹತ್ವ ಇಲ್ಲಿವರೆಗೂ ನಿಮಗೆ ನಾವು ಪಾರ್ಟ್ 1ರಲ್ಲಿ ಹೇಳಿದ್ದೀವಿ. ಅದರ ಮುಂದಿನ ಒಂದು ಪಾರ್ಟ್ 2 ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದ್ರವ್ಯ ರಾಶಿಯ ವರ್ಗೀಕರಣ ಅಂತ ಬರುತ್ತೆ. ಸೊ ಇಲ್ಲಿವರೆಗೂ ನಿಮಗೆ ಹೇಳಿದ್ದೆ. ಸೊ ಇಲ್ಲಿಂದ ಇದಕ್ಕಿಂತ ಮುಂಚೆ ಅಂದರೆ ರಸಾಯನಶಾಸ್ತ್ರದ ಮಹತ್ವ ಇಲ್ಲಿವರೆಗೂ ನಿಮಗಾಗಿತ್ತು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ದ್ರವ್ಯ ರಾಶಿಯ ವರ್ಗೀಕರಣ, ಆ್ಯಕ್ಚುಲಿ ದ್ರವ್ಯ ರಾಶಿಯ ವರ್ಗೀಕರಣ ಇರೋದಿಲ್ಲ. ದ್ರವ್ಯ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಅದಕ್ಕೆ ಮ್ಯಾಟರ್ ಅಂತ ಕರಿತೀವಿ. ಸೊ ಮ್ಯಾಟರ್ನ ಯಾವ ಥರ ನಮಗೆ ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಬರುತ್ತೆ, ವರ್ಗೀಕರಣ. ಸೊ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಯಾವುದೇ ಒಂದು ಸಬ್ಸ್ಟೆನ್ಸ್ ಇದ್ದರೆ ಅಥವಾ ಯಾವುದೇ ಒಂದು ಮ್ಯಾಟರ್ಸ್ ಇದ್ದರೆ ನಾವು ಎಷ್ಟು ಭಾಗಗಳನ್ನಾಗಿ ವರ್ಗೀಕರಿಸಲು ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಘನದಲ್ಲಿ ನಾವು ವರ್ಗೀಕರಣ ಮಾಡ್ತೀವಿ, ದ್ರವದಲ್ಲಿ ಅದನ್ನು ವರ್ಗೀಕರಣ ಮಾಡ್ತೀವಿ, ಅನಿಲದಲ್ಲಿ ಅದನ್ನು ವರ್ಗೀಕರಣ ಮಾಡ್ತೀವಿ. ಅದ್ರ ಬಿಟ್ಟರೆ ಎಕ್ಸ್ಟ್ರಾ ಅಂದರೆ ಪ್ಲಾಸ್ಮಾಗಳೆಂದು ಸೊ 4 ಪ್ರಕಾರಗಳಾಗಿ ಅದನ್ನು ವಿಂಗಡಿಸಲು ಬರುತ್ತೆ ನಮಗೆ. ಸೊ ನಾವೀಗ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗುವ. ಘನ ಅಂದರೆ ಯಾವ ಥರ ಇರುತ್ತೆ, ದ್ರವ ಅಂದರೆ ಯಾವ ಥರ ಇರುತ್ತೆ, ಅದಾದಮೇಲೆ ಅನಿಲ ಅಂದರೆ ಯಾವ ಥರ ಇರುತ್ತೆ, ಪ್ಲಾಸ್ಮಾಗಳಂತ ಯಾವಾಗ ಕರಿತೀವಿ. ಸೊ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗುವ. ಸೊ ಘನ ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಸಾಲಿಡ್ಸ್ ಅಂತ ಕರಿತೀವಿ. ಸಾಲಿಡ್ಸು. ಸೊ ಸಾಲಿಡ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಮುಂದೆ ನಿಮ್ಮ ಮೊಬೈಲ್ ಇದೆ, ಚಾಕ್ ಪೀಸ್ ಇರುತ್ತೆ, ಪೆನ್ ಇರುತ್ತೆ. ಸೊ ಇವೆಲ್ಲ ಘನ ರೂಪದಲ್ಲಿರ್ತಕ್ಕಂಥ ವಸ್ತುಗಳು. ಘನ ಅಂದರೆ ಆ್ಯಕ್ಚುಲಿ ಏನಿರುತ್ತೆ, ಇದು ನಿರ್ದಿಷ್ಟವಾದಂಥ ಗಾತ್ರ ಮತ್ತು ಆಕಾರವನ್ನು ಹೊಂದಿರುತ್ತೆ. ನೋಡಿ, ಇದಕ್ಕೆ ನಿರ್ದಿಷ್ಟವಾದಂಥ ಒಂದು ಗಾತ್ರ ಇರುತ್ತೆ. ಗಾತ್ರ ಮತ್ತು ಆಕಾರ ಅಂದರೆ ಸೇಪ್ ಆ್ಯಂಡ್ ವಾಲ್ಯೂಮ್ ಇದಕ್ಕೆ ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಮೊಬೈಲ್ ಇದೆ ನಿಮ್ಮ ಮುಂದೆ ಈಗ ಸದ್ಯ. ಸೊ ಇದರ ಕವರ್ ನೋಡಿ, ಇಂತಿಷ್ಟೇ ಸೈಜ್ ಅಂದರೆ ಲೆಂತ್ ಇರುತ್ತೆ, ವಿಡ್ತ್ ಇರುತ್ತೆ, ಮತ್ತು ಅದಕ್ಕೆ ಥಿಕ್ನೆಸ್ ಇರುತ್ತೆ, ಇಂತಿಷ್ಟೇ ಅಂತ ಅದಕ್ಕೆ ಫಿಕ್ಸ್ ಮಾಡಿರ್ತಾರೆ, ಹೌದಲ್ವಾ. ಸೊ ಇದು ಒಂಥರ ಸಾಲಿಡ್ ಸಬ್ಸ್ಟೆನ್ಸು. ಅಂದರೆ ಅದರಲ್ಲಿ ಇರ್ತಕ್ಕಂಥ ಅಣುಗಳು ಜೋಡಣೆ ಹೆಂಗಾಗಿರುತ್ತಪ್ಪ ಅಂದರೆ ಒತ್ತೊತ್ತಾಗಿ ಅದರಲ್ಲಿರ್ತಕ್ಕಂಥ ಅಣುಗಳ ಜೋಡಣೆ ಆಗಿರುತ್ತೆ. ಸೊ ಅದಕ್ಕೆ ನಾವು ಘನ ಅಂದರೆ ಸಾಲಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಕಲ್ಲಿದೆ, ಮಣ್ಣು, ಪೆನ್ಸಿಲು, ಪುಸ್ತಕ, ಬೇಕಾದ ನೀವು ಸಾಲಿಡ್ ಘನ ಇರತಕ್ಕಂಥ ಬೇಕಾದ ಎಕ್ಸಾಂಪಲ್ಸ್ಗಳನ್ನು ನೀವು ರೈಟ್ ಮಾಡಬಹುದು, ಆಯಿತಾ. ಇನ್ನು ದ್ರವ ಅಂದರೆ ಇದನ್ನೇ ನಾವು ಇಂಗ್ಲೀಷಲ್ಲಿ ಲಿಕ್ವಿಡ್ಸ್ ಅಂತ ಕರಿತೀವಿ. ಲಿಕ್ವಿಡ್ಸು. ಸೊ ಈ ಲಿಕ್ವಿಡ್ಸ್ನ ತಗೊಂಡ್ರೆ ಇದಕ್ಕೆ ನೋಡಿ ನಿರ್ದಿಷ್ಟವಾದಂಥ ಗಾತ್ರ ಇರುತ್ತೆ, ಆದರೆ ನಿರ್ದಿಷ್ಟವಾದಂಥ ಆಕಾರ ಹೊಂದಿರೋದಿಲ್ಲ. ನೋಡಿ, ಈಗ ನೀವು ದ್ರವ ಪದಾರ್ಥ ಫಾರ್ ಎಕ್ಸಾಂಪಲ್ ನೀವೀಗ ನೀರಿದೆ. ಸೊ ಈ ನೀರನ್ನ ನೀವು ಗ್ಲಾಸ್ನಲ್ಲಿ ತಗೊಂಡ್ರೆ ಅದಕ್ಕೆ ನಿರ್ದಿಷ್ಟ ಆಕಾರ ಹೊಂದಿರೋದಿಲ್ಲ. ಯಾಕೆಂದರೆ ನೀವು ನೀರನ್ನ ಗ್ಲಾಸ್ನಲ್ಲಿ ತೊಗೊಂಡ್ರೆ ಗ್ಲಾಸ್ ಥರ ಅದು ಸೇಪ್ ತಯಾರಾಗುತ್ತೆ. ಅದೇ ಥರ ನೀವು ಬೀಕರ್ನಲ್ಲಿ ತೊಗೊಂಡ್ರೆ ಬೀಕರ್ ಸೇಪ್ ತಯಾರಾಗುತ್ತೆ. ಅಥವಾ ನೀವು ಕ್ಯಾನಲ್ಲಿ ಇಟ್ಟರೆ ಕ್ಯಾನ್ ಥರ ಸೇಪ್ ತಯಾರಾಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ನಿರ್ದಿಷ್ಟವಾದಂಥ ಆಕಾರ ಇರಲ್ಲ. ಬಟ್ ಅದಕ್ಕೆ ಇರೋದೇನು ನಿರ್ದಿಷ್ಟವಾದಂಥ ಗಾತ್ರ ಅಂದರೆ ವಾಲ್ಯೂಮ್ ಮಾತ್ರ ಅದಕ್ಕೆ ಫಿಕ್ಸ್ ಇರುತ್ತೆ. 1 ಲೀಟ್ರ್ ತೊಗೊಳ್ಳಿ, 10 ಲೀಟ್ರ್ ತೊಗೊಳ್ಳಿ, 1000 ಲೀಟ್ರ್ ತೊಗೊಳ್ಳಿ. ಬಟ್ ನೀವು ಯಾವ ಶೇಪ್ನಲ್ಲಿ ಅದಕ್ಕೆ ಇಡ್ತೀರ ಆ ಶೇಪ್ನಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಇದೆ ಜಸ್ಟ್ ಹೇಳಿದೆ ನಿಮಗೆ, ಗ್ಲಾಸು, ಬೀಕರು, ಟ್ಯಾಂಕು, ಸಿಂಟೆಕ್ಸು ಎಲ್ಲಿ ಬೇಕಾದಲ್ಲಿ ಇಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ, ಬಟ್ ನಿರ್ದಿಷ್ಟವಾದಂಥ ಗಾತ್ರ ಮಾತ್ರ ಹೊಂದಿರುತ್ತೆ. ಉದಾಹರಣೆಗಾಗಿ ನೀವು ಬೇಕಾದನ್ನ ತೊಗೋಬೋದು. ಹಾಲಿದೆ, ನೀರಿದೆ, ಎಣ್ಣೆ ಇದೆ, ಬೇಕಾದ ಎಕ್ಸಾಂಪಲ್ನ ನೀವು ತೊಗೋಬಹುದು. ಇನ್ನು ಗ್ಯಾಸ್ ಅಂದರೆ ನಾವು ಅದಕ್ಕೆ ಕನ್ನಡದಲ್ಲಿ ಅನಿಲ ಅಂತ ಕರಿತೀವಿ. ಅನಿಲ ಅದಕ್ಕೆ ಗ್ಯಾಸಸ್ ಸ್ಟೇಟ್ ಅಂತ ಕರಿತೀವಿ. ಸೊ ಗ್ಯಾಸಸ್ ಸ್ಟೇಟ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ನಿರ್ದಿಷ್ಟವಾದಂಥ ಗಾತ್ರ ಮತ್ತು ಆಕಾರ ಹೊಂದಿರೋದಿಲ್ಲ. ಯಾಕಂದರೆ ನೀವು ಸದ್ಯ ರೂಮ್ನಲ್ಲಿ ಇದ್ದೀರಾ. ಸೊ ನಿಮ್ಮ ರೂಮ್ನಲ್ಲಿ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಗ್ಯಾಸ್ ಕೂಡ ಇರುತ್ತೆ, ಹೌದಲ್ವಾ. ಸೊ ಇದಕ್ಕೆ ಯಾವುದೇ ರೀತಿ ಒಂದು ಸ್ಪೆಸಿಫಿಕ್ ಸೇಪ್ ಆ್ಯಂಡ್ ವಾಲ್ಯೂಮ್ ಇರೋದಿಲ್ಲ, ಹೌದಲ್ವಾ.
ಸೊ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಗಾಳಿ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಹೈಡ್ರೋಜನ್ಸ್ ಇದೆ. ಸೊ ಇವೆಲ್ಲ ನಮ್ಮ ರೂಮ್ನಲ್ಲಿ ಇರುತ್ತೆ ಆಲ್ರೆಡಿ, ಬಟ್ ನಮಗೆ ನೋಡೋಕ್ಕಾಗಲ್ಲ, ಬಟ್ ಅದಕ್ಕೆ ನಾವು ಸೆನ್ಸ್ ಆಗುತ್ತೆ, ನಮಗೆ ಸ್ಮೆಲ್ ಬರಬಹುದು. ಅಂದರೆ ಅದಕ್ಕೆ ಯಾವುದೇ ರೀತಿ ನಿರ್ದಿಷ್ಟವಾದಂಥ ಗಾತ್ರ ಮತ್ತು ಆಕಾರ ಹೊಂದಿರೋದಿಲ್ಲ. ಅವಕ್ಕೇನು ಗ್ಯಾಸ್ ಅಥವಾ ಅನಿಲ ಅಂತ ಕರಿತೀವಿ. ಹೌದಾ? ಇನ್ನು 4th ಇದೆ ಪ್ಲಾಸ್ಮಾ. ಪ್ಲಾಸ್ಮಾದ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿರುತ್ತೆ, 3 ಸ್ಟೇಟ್ಸ್ ಅಂತ ಗೊತ್ತು, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ಸು. ಸೊ ಪ್ಲಾಸ್ಮಾ ಇದೇನಿದೆ ಅಂದರೆ ದ್ರವ್ಯದ ಒಂದು 4ನೇ ಸ್ಥಿತಿಯಾಗಿದೆ. ಅತಿ ಶಕ್ತಿಯುತ ಮತ್ತು ಅತಿ ಉಚ್ಚಯುತ ಕಣಗಳನ್ನು ಒಳಗೊಂಡ ಸ್ಥಿತಿಯಾಗಿದೆ. ನೋಡಿ, ಇದರಲ್ಲಿರ್ತಕ್ಕಂಥ ಕಣಗಳು ಹೆಂಗಿರುತ್ತವೆ ಅಂದರೆ ಅತಿ ಉತ್ತೇಜಕ ಅಂದರೆ ಅತಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಕಣಗಳನ್ನು ಅದು ಹೊಂದಿರುತ್ತೆ ಮತ್ತು ಶಕ್ತಿಯುತವಾಗಿರುತ್ತೆ. ಈ ಕಣಗಳು ಅಯಾನೀಕರಣಗೊಂಡ ರೂಪದಲ್ಲಿರುತ್ತವೆ. ನೋಡಿ, ಅಯಾನೀಕರಣ ಅಂತ ಕೊಟ್ಟೆ. ಅಯಾನೀಕರಣ ಅಂದರೆ ಏನು? ಒಂದು ವಸ್ತು ಬ್ರೇಕ್ ಡೌನ್ ಆದ ನಂತರ ನಮಗೆ ಸಿಗೋದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥ ಅಯಾನ್ಸ್ಗಳಲ್ಲಿ ಸಿಗಬೇಕು. ಸೊ ಅದಕ್ಕೆ ಅಯೋನೇಷನ್ ಅಂತ ಕರಿತೀವಿ. ಸೊ ಈ ಥರ ಆ ಕಣಗಳು ಹೆಂಗಿರುತ್ತವೆ ಅಂದರೆ ಅಯಾನೀಕರಣಗೊಂಡ ರೂಪದಲ್ಲಿ ಇರುತ್ತವೆ. ಸೊ ಪ್ರತಿದೀಪ್ತಿ ಟ್ಯೂಬ್ ಮತ್ತು ನಿಯಾನ್ ಸೈನ್ ಬಲ್ಬ್ಗಳು ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರುತ್ತವೆ. ನೋಡಿ, ನಿಯಾನ್ ಸೈನ್ ಬಲ್ಬ್ಗಳು ಕೂಡ ಹೆಂಗಿರುತ್ತವೆ ಅಂದರೆ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರುತ್ತವೆ. ಸೂರ್ಯ ಮತ್ತು ನಕ್ಷತ್ರಗಳು ಪ್ರಜ್ವಲಿಸಲು ಕಾರಣ ಅವುಗಳಲ್ಲಿನ ಪ್ಲಾಸ್ಮಾ. ನೋಡಿ, ನಮ್ಮ ಆಕಾಶದಲ್ಲಿ ಕಾಣಿಸ್ತವೆ, ನಮಗೆ ಸೂರ್ಯ ಕಾಣಿಸ್ತವೆ, ನಕ್ಷತ್ರ ಕಾಣಿಸ್ತವೆ, ಚುಕ್ಕೆ ಕಾಣಿಸ್ತವೆ. ಈ ಥರ ಅವು ಪ್ರಜ್ವಲಿಸಲು ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾ. ಇದು ನಿಮ್ಮ ನೆನಪಿನ ಇಟ್ಕೊಳ್ಳಿ. ನಕ್ಷತ್ರಗಳು ರಾತ್ರಿ ವೇಳೆಯಲ್ಲಿ ಹೊಳೆಯುತ್ತವೆ, ಮಿಂಚ್ತವೆ ಅಂತ ನಾವು ಅಂತೀವಿ. ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಪ್ಲಾಸ್ಮಾ. ನಕ್ಷತ್ರಗಳನ್ನ ಅತಿ ಹೆಚ್ಚಿನ ಉಷ್ಣತೆಯು ಅವುಗಳನ್ನ ಪ್ಲಾಸ್ಮಾ ಉಂಟಾಗಲು ಕಾರಣವಾಗಿದೆ. ಅವುಗಳ ಪ್ಲಾಸ್ಮಾ ಯಾಕೆ ತಯಾರಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಉಷ್ಣತೆ. ಇದೇ ಒಂದು ರೀಸನ್ನಿಂದ ಅಲ್ಲಿ ಪ್ಲಾಸ್ಮಾ ಕ್ರಿಯೇಟ್ ಆಗುತ್ತೆ. ಪ್ಲಾಸ್ಮಾ ಕ್ರಿಯೇಟ್ ಆಯ್ತಂದರೆ ಸೊ ನಕ್ಷತ್ರಗಳು ಪ್ರಜ್ವಲಿಸಲು ಕಾರಣ ಆಗ್ತವೆ. ನಾವು ನೆನಪಿನಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಸು. ಹೌದಾ? ಇನ್ನು ರಾಸಾಯನಿಕ ಸಂಯೋಜನೆ ಆಧಾರದ ಮೇಲೆ ದ್ರವ್ಯಗಳನ್ನು ಎರಡು ಗುಂಪುಗಳನ್ನಾಗಿ ಮತ್ತೆ ಅದನ್ನ ವರ್ಗೀಕರಿಸ್ತಾರೆ. ರಾಸಾಯನಿಕ ಸಂಯೋಜನೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಧಾರದ ಮೇಲೆ ಅವುಗಳನ್ನು 2 ಮತ್ತೆ ವರ್ಗಗಳನ್ನಾಗಿ ಅವುಗಳನ್ನು ವರ್ಗೀಕರಿಸ್ತಾರೆ. ನೋಡಿ, ಸೊ ಇವುಗಳ ಪ್ರಕಾರ ಮೊದಲನೇದು ಏನಪ್ಪ ಅಂದರೆ ಶುದ್ಧ ವಸ್ತುಗಳು. ಅದನ್ನು ಇಂಗ್ಲೀಷ್ನಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಪ್ಯೂರ್ ಆ್ಯಂಡ್ ಇಂಪ್ಯೂರ್ ಸಬ್ಸ್ಟೆನ್ಸು. ಒಂದನೇದು ಪ್ಯೂರ್ ಸಬ್ಸ್ಟೆನ್ಸು, 2ನೇ ಕ್ಲಾಸ್ ಯಾವುದಂದರೆ ಇಂಪ್ಯೂರ್ ಸಬ್ಸ್ಟೆನ್ಸು. ಆಯಿತಾ? ಸೊ ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗುವ. ಶುದ್ಧ ವಸ್ತುಗಳಂದರೆ ಅವುಗಳಲ್ಲಿ ಕೂಡ ಮತ್ತೆರಡು ಸಬ್ ಕ್ಲಾಸಸ್ನ ಮಾಡಿದ್ದಾರೆ, ಧಾತುಗಳು ಮತ್ತು ಸಂಯುಕ್ತಗಳು. ನೋಡಿ, ಇದರಲ್ಲಿ ಕೂಡ 2 ಕ್ಲಾಸಸ್ ಮಾಡಿದ್ದಾರೆ, ಧಾತುಗಳು ಮತ್ತು ಸಂಯುಕ್ತಗಳು. ಸೊ ಫಸ್ಟು ಧಾತುಗಳು, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಎಲಿಮೆಂಟ್ಸ್ ಅಂತ ಕರಿತೀವಿ, ಎಲಿಮೆಂಟ್ಸು. ಸೊ ಧಾತು ಎಂಬ ಪದವನ್ನು ಮೊದಲ ಬಳಕೆಗೆ ತಂದ ವಿಜ್ಞಾನಿ ರಾಬರ್ಟ್ ಬಾಯ್ಲ್ಸ್. ಸೊ ಲಕ್ಷ್ಯದಲ್ಲಿಡಿ, ಧಾತು ಎಂಬ ಪದವನ್ನು ಮೊದಲ ಬಳಕೆಗೆ ತಂದ ವಿಜ್ಞಾನಿ ರಾಬರ್ಟ್ ಬಾಯ್ಲ್ಸು. ಇದು ಕೂಡ ಕ್ವಶನ್ ಬಂದರೆ ಬರ್ಬೋದು, ಯಾಕೆಂದರೆ ಹೇಳಕ್ಕೆ ಬರಲ್ಲ ಯಾವ ಥರ ಕ್ವಶನ್ಸ್ ಇರುತ್ತೆ ಅಂತ. ಸೊ ಹೀಗಾಗಿ ಇದನ್ನು ನೀವು ನೆನಪಿಟ್ಕೊಳ್ಳಿ. ಧಾತು ತಂದವರು ಯಾರು ಅಂದರೆ ರಾಬರ್ಟ್ ಬಾಯ್ಲ್ಸು. ಸೊ ಪ್ರತಿಯೊಂದು ಧಾತು ಒಂದೇ ತರಹದ ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಈ ಕಣಗಳಿಗೆ ಪರಮಾಣು ಅಂತ ಕರೀತಾರೆ. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಎಲಿಮೆಂಟ್ಸ್ನ ತೊಗೊಂಡ್ರೆ ಒಂದೇ ಥರದ ಅಲ್ಲಿ ಪಾರ್ಟಿಕಲ್ಸ್ಗಳಿಂದ ಅದು ಮಾಡಲ್ಪಟ್ಟಿರುತ್ತೆ. ಸೊ ಅದಕ್ಕೆ ನಾವೇನಂತೀವಿ, ಆಟಮ್ಸ್ ಅಂತ ಕರಿತೀವಿ. ಪಾರ್ಟಿಕಲ್ಸ್ ಅಂದರೂ ಅದೇ, ಆಟಮ್ಸ್ ಅಂದರೂ ಅದೇ. ಸೊ ಆಟಮ್ಸ್ ಸೇಮ್ ಆಟಮ್ಸ್ಗಳಿಂದ ಕೂಡಿರ್ತಕ್ಕಂಥ ಒಂದು ಎಲಿಮೆಂಟ್ಸು, ಅದಕ್ಕೆ ನಾವು ಆಟಮ್ಸ್ ಅಂತ ಕರಿತೀವಿ. ಸೊ ಒಂದು ಧಾತುವಿನ ಎಲ್ಲ ಪರಮಾಣುಗಳು ಒಂದೇ ಆಗಿರುತ್ತವೆ ಮತ್ತು ಬೇರೆ ಬೇರೆ ಧಾತುಗಳ ಪರಮಾಣುಗಳು ಬೇರೆ ಬೇರೆ ಆಗಿರ್ತವೆ. ಇದು ಕೂಡ ಒಂದು ನೆನಪಿಡ್ತಕ್ಕಂಥ ಪಾಯಿಂಟ್ಸ್ ಆಗಿದೆ. ನೋಡಿ, ಒಂದೇ ಧಾತುವಿನ ಎಲ್ಲ ಪರಮಾಣುಗಳು ಅಂದರೆ ಒಂದು ಎಲಿಮೆಂಟ್ಸ್ ಇತ್ತಂದರೆ ಆ ಎಲಿಮೆಂಟ್ಸ್ ಇರ್ತಕ್ಕಂಥ ಆಟಮ್ಸ್ ಎಲ್ಲ ಸೇಮ್ ಇರ್ತವೆ, ಬೇರೆ ಡಿಫ್ರೆಂಟ್ ಆಗಿರಲ್ಲ. ಅದಾದಮೇಲೆ ಕೊಟ್ಟಿದ್ದಾರೆ ನೋಡಿ, ಬೇರೆ ಬೇರೆ ಧಾತುಗಳ ಪರಮಾಣುಗಳು ಬೇರೆ ಬೇರೆ ಆಗಿರ್ತವೆ. ಸೊ ನಾವು ಡಿಫ್ರೆಂಟ್ ಎಲಿಮೆಂಟ್ಸ್ ತೊಗೊಂಡ್ರೆ ಆ ಎಲಿಮೆಂಟ್ಸ್ ತಕ್ಕಂತೆ ಅದರಲ್ಲಿ ಆಟಮ್ಸ್ಗಳು ಇರ್ತವೆ. ಹೌದಾ? ನೆಕ್ಸ್ಟು, ಒಂದು ಧಾತುವನ್ನು ಮತ್ತೊಂದು ಧಾತುವಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ನೋಡಿ, ಒಂದು ಎಲಿಮೆಂಟ್ಸ್ನ ಬೇರೆ ಎಲಿಮೆಂಟ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ಹೌದಾ? ಸೊ ಕಾಪರ್ ಇದೆ, ಕಾಪರ್ ಹೋಗಿ ಪ್ರೆಸ್ ಮಾಡೋಕ್ಕೆ ಬರ್ತಾ ಅಥವಾ ಅಲ್ಯೂಮಿನಿಯಂ ಮಾಡೋಕ್ಕೆ ಬರ್ತಾ ಬರಲ್ಲ. ಇದು ಕೂಡ ನೀವು ನೆನಪಿನಲ್ಲಿಡ್ತಕ್ಕಂಥ ಒಂದು ಪಾಯಿಂಟ್ಸು. ಇನ್ನು ಬೇರೆ
ಬೇರೆ ಧಾತುಗಳ ಸಂಯೋಜನೆಯಿಂದ ಹೊಸ ಧಾತು ಸೃಷ್ಟಿಸಲು ಸಾಧ್ಯವಿಲ್ಲ. ನೋಡಿ, ಬೇರೆ ಬೇರೆ ಎಲಿಮೆಂಟ್ಸ್ ತೊಗೋತೀವಿ, ಅದರ ಕೆಮಿಕಲ್ ರಿಯಾಕ್ಷನ್ ಮಾಡ್ತೀವಿ, ಅದ್ರ ಮೇಲೆ ಹೊಸದೊಂದು ಎಲಿಮೆಂಟ್ಸ್ನ ನಮಗೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ನೆನಪಿಟ್ಕೊಳ್ಳಿ. ಪ್ರತಿಯೊಂದು ಧಾತು ನಿರ್ದಿಷ್ಟವಾದಂಥ ಕುದಿಯುವ ಮತ್ತು ಕರಗುವ ಬಿಂದುನ ಹೊಂದಿರುತ್ತೆ. ಇದು 100% ಕರೆಕ್ಟು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ 118 ಎಲಿಮೆಂಟ್ಸ್ ಇದ್ದಾವೆ. ಸೊ ಇದರಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿದ್ರೆ, ಮೆಟಲ್ಸ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಪ್ರತಿಯೊಂದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಕುದಿಯುವ ಬಿಂದು ಮತ್ತು ಕರಗುವ ಬಿಂದು. ಈಗ ನೋಡಿ, ಫೆರಸ್ಸು ಮೆಲ್ಟ್ ಆಗಬೇಕಾದ್ರೆ ಅದಕ್ಕೆ ಒಂದು ಟೆಂಪ್ರೇಚರ್ ಬೇರೆ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಬೇರೆ ಇರುತ್ತೆ. ಅದೇ ಥರ ನೀವು ಅಲ್ಯೂಮಿನಿಯಂ ತೊಗೊಳ್ಳಿ, ಗೋಲ್ಡ್ ತೊಗೊಳ್ಳಿ, ಪ್ಲಾಟಿನಮ್ ತೊಗೊಳ್ಳಿ, ಪ್ರತಿಯೊಂದಕ್ಕೆ ಬೇರೆ ಬೇರೆ ಆಗಿರ್ತಕ್ಕಂಥ MP ಮತ್ತು BP ಇರುತ್ತೆ. ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ? ಇನ್ನು ಆಧುನಿಕ ಕೋಷ್ಟಕದಲ್ಲಿರುವ ಎಲ್ಲ 118 ಮೂಲ ವಸ್ತುಗಳಲ್ಲಿ ಮೊದಲ 94 ಮೂಲ ವಸ್ತುಗಳು ನೈಸರ್ಗಿಕವಾಗಿ ದೊರೆಯುತ್ತೆ. ಇದು ಕೂಡ ಇಂಪಾರ್ಟೆಂಟೇ. 118 ಎಲಿಮೆಂಟ್ಸ್ನಲ್ಲಿ ನಮಗೆ ಸಿಗೋದು ನ್ಯಾಚುರಲ್ ಆಗಿ ಸಿಗೋದು 94. ಉಳಿದಿರೋ 24 ಹೇಗಿದೆಯಪ್ಪ ಅಂದರೆ ಕೃತಕವಾಗಿ ತಯಾರಿಸಲಾಗಿದೆ. ಅಂದರೆ ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಅಂದರೆ ಮ್ಯಾನ್ ಮೇಡ್, ಕೃತಕವಾಗಿ ತಯಾರಿಸಲಾಗಿದೆ. ಉದಾಹರಣೆಗಾಗಿ ಆಕ್ಸಿಜನ್, ಫೆರಸ್, ಆರ್ಸೆನಿಕ್ ಅಂದರೆ ಇಂಗಾಲು, ಬೆಳ್ಳಿ. ಸೊ ಇವೆಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಎಲಿಮೆಂಟ್ಸ್ಗಳಂತ ನಾವು ಕರಿತೀವಿ. ಆಯಿತಾ? ಇನ್ನು ಎರಡನೇದು ಸಂಯುಕ್ತಗಳು. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಕಂಪೌಂಡ್ಸ್ ಅಂದರೆ ಯಾವಾಗ ಅನ್ಬೇಕು ನೋಡಿ. ಕಂಪೌಂಡ್ಸ್ ಅಂದರೆ ಯಾವಾಗ ಅಂತೀವಿ ಅಂದರೆ, ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ವಸ್ತು. ನೋಡಿ, ಒಂದು ವಸ್ತು ತಯಾರಾಗಬೇಕಾದ್ರೆ ಮಿನಿಮಮ್ 2 ವಸ್ತುಗಳು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎಣ್ಣೆ ಮಿಶ್ರಿತ ನೀರನ್ನ ನೀವು ತೊಗೊಂಡ್ರೆ, ಅಥವಾ ಸೋಡಿಯಂ ಕ್ಲೋರೈಡ್ ತೊಗೊಳ್ರಿ, ತಿನ್ನೋ ಉಪ್ಪನ್ನ ತೊಗೊಳ್ಳಿ. ಸೊ ಸೋಡಿಯಂ ಕ್ಲೋರೈಡ್ ತಯಾರಾಗಬೇಕಾದ್ರೆ ಸೋಡಿಯಂ ಮತ್ತು ಕ್ಲೋರಿನ್ 2 ವಸ್ತುಗಳನ್ನ ಬೇಕಾಗುತ್ತೆ. ಸೊ 2 ವಸ್ತುಗಳು ಕೂಡಿಕೊಂಡಾಗ ಒಂದು ಹೊಸದಾದ ಒಂದು ವಸ್ತು ತಯಾರಾಗುತ್ತೆ. ಸೊ ಅದನ್ನೇ ಆ ಥರ ಇರ್ತಕ್ಕಂಥ ವಸ್ತುಗಳಿಗೆ ನಾವು ಕಂಪೌಂಡ್ಸ್ ಅಥವಾ ಸಂಯುಕ್ತಗಳಂತ ಕರಿತೀವಿ. ಏನಂತ ಕರಿತೀವಿ? ಸಂಯುಕ್ತಗಳು. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಸಂಯುಕ್ತಗಳಂತ ಕರಿತೀವಿ ಸಿಂಪಲ್ಲಾಗಿ. ಸೊ ಈ ಸಂಯುಕ್ತಗಳಲ್ಲಿ ಘಟಕ ಧಾತುಗಳು ರಾಸಾಯನಿಕವಾಗಿ ಕೂಡಿಕೊಂಡಿರುತ್ತವೆ. ಇದು ಕೂಡ ಒಂದು ಇಂಪಾರ್ಟೆಂಟೇ. ರಾಸಾಯನಿಕವಾಗಿ ಕೂಡಿಕೊಂಡಿರುತ್ತೆ ಹಾಗೂ ಸಹ ವ್ಯಾಲೆನ್ಸಿಯ ಬಂಧದಿಂದ ಕೂಡಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಅಂದರೆ ಕೋವ್ಯಾಲೆನ್ಸಿ ಒಂದು ಯೂಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಘಟಕಗಳು ಒಂದಕ್ಕೊಂದು ಕೂಡಿಕೊಂಡು ಒಂದು ಹೊಸದಾದ ವಸ್ತುವಲ್ಲಿ ತಯಾರಾಗಿರುತ್ತೆ. ಇನ್ನು ಸಂಯುಕ್ತಗಳಲ್ಲಿರುವ ಘಟಕ ಧಾತುಗಳನ್ನು ಕಠಿಣವಾದ ವಿಧಾನಗಳಿಂದ ಬೇರ್ಪಡಿಸಬಹುದು. ನೋಡಿ, ಸಂಯುಕ್ತಗಳಲ್ಲಿ ಅಂದರೆ ಇಲ್ಲಿ ಜಸ್ಟ್ ನೀವು ಹೇಳಿದ್ದೆ NaCl ಅಂತ ಹೇಳಿದ್ದೆ. ಸೊ NaCl ಇದು ಒಂದು ಸಂಯುಕ್ತ. ಸೊ ಇದರಲ್ಲಿ ಇರ್ತಕ್ಕಂಥ ಘಟಕ ಧಾತುಗಳನ್ನು ಕಠಿಣವಾದ ವಿಧಾನಗಳಿಂದ ನಮಗೆ ಬೇರೆ ಬೇರೆ ಮಾಡೋಕ್ಕೆ ಬರುತ್ತೆ. ಇದನ್ನು ಕೂಡ ಒಂದು ಇಂಪಾರ್ಟೆಂಟೇ. ಸೊ ಸಂಯುಕ್ತದಲ್ಲಿ ಘಟಕ ಧಾತುಗಳ ಪ್ರಮಾಣವು ನಿರ್ದಿಷ್ಟವಾಗಿರುತ್ತೆ. ಇದರಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಅಂದರೆ ನಾವೇನಂತೀವಿ ಅದಕ್ಕೆ ರೇಷಿಯೋ ಅಂತ ಕರಿತೀವಲ್ಲ. ಸೊ Na ಇಷ್ಟೇ ಮೋಲ್ಸ್ ಇರಬೇಕು, Cl ಇಷ್ಟೇ ಇರಬೇಕು. NaCl ತೊಗೊಂಡ್ರೆ Na ಇಷ್ಟೇ ಇರಬೇಕು, Cl ಇಷ್ಟೇ ಇರಬೇಕಂತ ಒಂದು ನಿರ್ದಿಷ್ಟವಾದಂಥ ಒಂದು ಪ್ರಮಾಣ ಇರುತ್ತೆ. ಸೊ ಆ ಪ್ರಮಾಣದಷ್ಟೇ ಇದ್ದರೆ ಆ ಒಂದು ಸಂಯುಕ್ತದಲ್ಲಿ ತಯಾರಾಗುತ್ತೆ. ಇನ್ನು ಸಂಯುಕ್ತಗಳು ನಿರ್ದಿಷ್ಟವಾದಂಥ ಕುದಿಯುವ ಮತ್ತು ಕರಗುವ ಬಿಂದುಗಳನ್ನು ಹೊಂದಿರುತ್ತೆ. ನೋಡಿ, ಇದಕ್ಕೂ ಕೂಡ ಒಂದು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಫಿಕ್ಸ್ ಆಗಿರುತ್ತೆ, ಬೇರೆ ಬೇರೆ ಆಗಿರಲ್ಲ. ಹೌದಾ? ಇನ್ನಾದರೂ ಬಿಟ್ಟರೆ ಸಂಯುಕ್ತದಲ್ಲಿ ಘಟಕ ಧಾತುಗಳು ತಮ್ಮ ಗುಣಲಕ್ಷಣಗಳನ್ನು ಕಳೆದುಕೊಂಡಿರುತ್ತೆ. ನೋಡಿ, ಈ ಏನು ಸಂಯುಕ್ತವನ್ನು ತಯಾರಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ನೀವು ಜಸ್ಟ್ ನಾನು ಹೇಳಿದ್ದೆ ಸೋಡಿಯಂ ಕ್ಲೋರೈಡ್ ಇಲ್ಲಿದೆ ನೋಡಿ. ಸೋಡಿಯಂ ಕ್ಲೋರೈಡ್ನ ನೀವು ನೋಡಿದ್ರೆ ಸೊ ಸೋಡಿಯಂ ಪ್ರಾಪರ್ಟಿನೇ ಬೇರೆ ಇದೆ, ಆಮೇಲೆ ಕ್ಲೋರಿನ್ ಪ್ರಾಪರ್ಟಿನೇ ಬೇರೆ ಇದೆ. ಸೊ ಯಾವಾಗಿದು Na ಮತ್ತು ಕ್ಲೋರಿನ್ ಕೂಡಿಕೊಂಡು NaCl ತಯಾರಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಗೆ ಅಂದರೆ ಸೋಡಿಯಂ ತನ್ನ ಪ್ರಾಪರ್ಟಿನ ಕಳ್ಕೊಂಡಿರುತ್ತೆ, ಕ್ಲೋರಿನ್ ತನ್ನ ಪ್ರಾಪರ್ಟಿನ ಕಳ್ಕೊಂಡಿರುತ್ತೆ. ಸೊ ಸಂಯುಕ್ತದಲ್ಲಿ ಇರ್ತಕ್ಕಂಥ ಘಟಕ ಧಾತುಗಳು ತಮ್ಮ ಗುಣಲಕ್ಷಣಗಳನ್ನು ಕಳೆದುಕೊಂಡಿರುತ್ತೆ. ಇದು ಲಕ್ಷದಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಸು. ಅದೇ ಥರ H2SO4 ಕೂಡ ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ನೋಡಿ, ಕ್ಯಾಲ್ಸಿಯಂ ಮತ್ತು ಕಾರ್ಬೋನೇಟ್ 2 ಕಾರ್ಬನ್ ಮತ್ತು ಆಕ್ಸಿಜನ್ ಕೂಡಿಕೊಂಡು ಕ್ಯಾಲ್ಸಿಯಂ ಕಾರ್ಬನ್ ತಯಾರಾಗುತ್ತೆ. ಸೊ ಇದು ಕೂಡ ಒಂದು
ಕಂಪೌಂಡ್ಸ್ ಅಂತ ನಾವು ಕರಿತೀವಿ. ಆಯಿತಾ, ಇದು ಎರಡು ಮೇನು ಕ್ಲಾಸಸ್. ಇದರಲ್ಲಿ ಅಂದರೆ ಶುದ್ಧ ವಸ್ತುಗಳು ಅಂದರೆ ಪ್ಯೂರ್ ಸಬ್ಸ್ಟೆನ್ಸ್ಗಳಲ್ಲಿ ಇದು ಎರಡು ಕ್ಲಾಸಸ್, ಧಾತುಗಳು ಮತ್ತು ಸಂಯುಕ್ತಗಳು. ಇದಾದಮೇಲೆ ಸೆಕೆಂಡ್ ಒಂದು ಕ್ಲಾಸ್ ಬರುತ್ತೆ ಮಿಕ್ಸ್ಚರ್ ಅಥವಾ ಮಿಶ್ರಣ ಅಂತ ನಾವು ಕರಿತೀವಿ, ಮಿಕ್ಸ್ಚರ್ಸ್. ಸೊ ಈ ಮಿಶ್ರಣ ಅಥವಾ ಮಿಕ್ಸ್ಚರ್ಸ್ ಅಂತ ಯಾವಾಗ ಕರಿತೀವಿ ಅಂದರೆ ನೋಡಿ, ನಿಮ್ಮ ಹೆಡ್ಡಿಂಗ್ನಲ್ಲೇ ಗೊತ್ತಾಗುತ್ತೆ. ಮಿಶ್ರಣ ಅಂದರೆ ಏನಿರುತ್ತೆ ಹೇಳಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ವಸ್ತು. ಈ ವಸ್ತುಗಳಿಗೆ ಘಟಕ ವಸ್ತುಗಳಂತ ಕೂಡ ಕರೀತಾರೆ, ಆದರೆ ರಾಸಾಯನಿಕವಾಗಿ ಕೂಡಿರುವುದಿಲ್ಲ. ನೋಡಿದ್ರಿ ಕರೆಕ್ಟ್ ಹೆಂಗಿರುತ್ತೆ ಅಂದರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಮಿಕ್ಸಪ್ ಮಾಡಿ ತಯಾರಾಗಿರ್ತಕ್ಕಂಥ ಒಂದು ವಸ್ತು. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ವಾಟರ್ ಆ್ಯಂಡ್ ಆಯಿಲು, ವಾಟರ್ ಬೇರೆನಿದೆ, ಆಯಿಲ್ ಬೇರೆನಿದೆ. ಸೊ ಎರಡು ಯಾವಾಗ ನಾವು ಮಿಕ್ಸ್ ಮಾಡ್ತೀವಿ, ಇವೆರಡೂ ಕೂಡಿ ಒಂದು ಮಿಕ್ಸರ್ ತಯಾರಾಗುತ್ತೆ, ಬಟ್ ಲೇಯರ್ಸ್ ಎರಡು ಕ್ರಿಯೇಟ್ ಆಗುತ್ತೆ. ನೋಡಿ, ನೀವು ವಾಟರ್ ತೊಳಿ ಒಂದು ಬೇಕರ್ನಲ್ಲಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಯಿಲ್ ಹಾಕಿ, ಸೊ ಎರಡು ಲೇಯರ್ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದರ ಅರ್ಥ ಮಿಕ್ಸರ್ ಆಗಿದೆ, ಬಟ್ ಎರಡು ಮಿಕ್ಸ್ ಆಗಿರಲ್ಲ. ಸೊ ಇಟ್ ಈಸ್ ಒನ್ ಟೈಪ್ ಆಫ್ ದ ಮಿಕ್ಸ್ಚರ್ ಅಂತ ನಾವು ಹೇಳ್ತೀವಿ, ಅಥವಾ ಮಡ್ಡಿ ಮಿಶ್ರಿತ ನೀರು ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಇನ್ನೊಂದು ಭಾಷೆ ಹೇಳ್ಬೇಕಂದ್ರೆ ಅಸಮಜಾತ ಮಿಶ್ರಣ ಅಂತ ಕೂಡ ಇದಕ್ಕೆ ಕರೀತಾರೆ. ಆಮೇಲೆ ನೋಡಿ ಏನು ಕೊಟ್ಟಿದ್ದಾರೆ, ಮಿಶ್ರಣದಲ್ಲಿ ಘಟಕ ವಸ್ತುಗಳು ಭೌತಿಕವಾಗಿ ಕೂಡಿಕೊಂಡಿರ್ತವೆ. ನೋಡಿ, ಮಿಶ್ರಣದಲ್ಲಿ ಘಟಕ ವಸ್ತುಗಳು ಭೌತಿಕವಾಗಿ ಕೂಡಿಕೊಂಡು, ಫಿಸಿಕಲ್ ನಮ್ಮ ನೋಡೋಕ್ಕೆ ಕೂಡ್ಕೊಂಡಂಗೆ ಕಾಣಿಸಿರುತ್ತೆ, ಬಟ್ ಆ್ಯಕ್ಚುಲಿ ಕೂಡಿರೋದಿಲ್ಲ. ಇನ್ನು ಮಿಶ್ರಣದಲ್ಲಿರುವ ಘಟಕ ವಸ್ತುಗಳನ್ನು ಸುಲಭವಾಗಿ ಬೇರ್ಪಡಿಸಬಹುದು, ನಮಗೆ ಸೆಪ್ರೇಷನ್ ಮಾಡೋಕ್ಕೆ ಬರುತ್ತೆ. ನೋಡಿ, ಆಯಿಲ್ ಆ್ಯಂಡ್ ವಾಟರ್ನ ತೊಗೊಂಡ್ರೆ ನಮಗೆ ಸೆಪ್ರೇಷನ್ ಟೆಕ್ನಿಕ್ಸ್ ಮೆಥಡ್ಸ್ ಇದ್ದಾವೆ, ಓಕೆನಾ. ಆ ಮೆಥಡ್ಗಳನ್ನು ಯೂಸ್ ಮಾಡಿ ಆಯಿಲ್ ಮತ್ತು ವಾಟರ್ನ ನಾವು ಸೆಪ್ರೇಷನ್ ಮಾಡೋಕ್ಕೆ ಬರುತ್ತೆ. ಆ್ಯಕ್ಯುರೇಟಾಗಿ 99% ಅದನ್ನು ಸೆಪ್ರೇಟ್ ಮಾಡೋಕ್ಕೆ ಬರುತ್ತೆ. ಇನ್ನು ಮಿಶ್ರಣಗಳಲ್ಲಿ ನಿರ್ದಿಷ್ಟವಾದ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರೋದಿಲ್ಲ, ಯಾಕಂದರೆ ಒಂದಕ್ಕೊಂದು ಮಿಕ್ಸ್ ಆಗಲ್ಲ ಅಂದರೆ. ಸೊ ಫಸ್ಟ್ ಒಂದು ಮಾಲಿಕ್ಯೂಲ್ದು ಇನ್ನೊಂದು ಮಾಲಿಕ್ಯೂಲ್ದು MP ಮತ್ತು BP ಡಿಫ್ರೆಂಟ್ ಆಗಿರೋದ್ರಿಂದ ಅವು ಎರಡು MP ಮತ್ತು BP ಯಾವಾಗಲೂ ಸೇಮ್ ಇರಲ್ಲ. ಅಂದರೆ ಒಂದು ಸ್ಪೆಸಿಫಿಕ್ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ MP ಮತ್ತು BPಯನ್ನು ಹೊಂದಿರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮಿಶ್ರಣದಲ್ಲಿರುವ ಘಟಕ ವಸ್ತುಗಳು ಕಣಗಳು ಏಕರೂಪವಾಗಿ ಹರಡಿಕೊಂಡಿರದಿದ್ದರೆ ಅಂಥ ಮಿಶ್ರಣ ಏನಂತ ಕರಿತೀವಿ, ಅಸಮಜಾತ ಮಿಶ್ರಣ ಅಂತ ಕರಿತೀವಿ. ನೋಡಿ, ಮಿಶ್ರಣದಲ್ಲಿರ್ತಕ್ಕಂಥ ಘಟಕ ವಸ್ತುಗಳ ಕಣಗಳು ಏಕರೂಪವಾಗಿ ಹರಡಿಕೊಂಡಿರದಿದ್ದರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ನಾನು ಎಣ್ಣೆ ಮಿಶ್ರಿತ ನೀರು ಅಂದರೆ ಆಯಿಲ್ ಆ್ಯಂಡ್ ವಾಟರ್ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿರ್ತಕ್ಕಂಥ ಕಣ ಹೆಂಗಿರುತ್ತಪ್ಪ ಅಂದರೆ ಒಂದಕ್ಕೊಂದು ಮಿಕ್ಸೇ ಆಗಲ್ಲ. ಆಯಿಲ್ ಮತ್ತು ವಾಟರ್ ಯಾವತ್ತೂ ಮಿಕ್ಸ್ ಆಗಲ್ಲ. ಇನ್ನು ಬೇಕಾದರೆ ನೀವು ವಾಟರ್ ಮತ್ತು ಮಿಲ್ಕ್ ಮಿಕ್ಸ್ ಆಗುತ್ತೆ, ವಾಟರ್ ಮತ್ತು ಆಯಿಲ್ ಒಂದು ಮಿಕ್ಸ್ ಆಗಲ್ಲ. ಆಮೇಲೆ ಆಲ್ಕೋಹಾಲ್ ಮತ್ತು ವಾಟರ್ ಮಿಕ್ಸ್ ಆಗುತ್ತೆ. ಸೊ ಯಾವ ಮಿಕ್ಸ್ ಆಗ್ತವೆ ಮತ್ತು ಯಾವ ಮಿಕ್ಸ್ ಆಗಲ್ಲ, ಅದರ ಮೇಲೆ ಸಮಜಾತ ಮತ್ತು ಅಸಮಜಾತ ಮಿಶ್ರಣ ಅಂತ ಅದನ್ನು ಸೆಪ್ರೇಟ್ ಕ್ಲಾಸಸ್ನ ಮಾಡಿದ್ದಾರೆ. ಅಸಮಜಾತ ಅಂದರೆ ಅವು ಮಿಕ್ಸಪ್ ಆಗಲ್ಲ, ಸಮಜಾತ ಅಂದರೆ ಅವು ಮಿಕ್ಸಪ್ ಆಗ್ತವೆ. ಸೊ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಡ್ಡಿ ಮಿಶ್ರಿತ ನೀರು, ಎಣ್ಣೆ ಮಿಶ್ರಿತ ನೀರು, ಓಕೆನಾ. ಸೊ ಇದು ಸೆಕೆಂಡ್ ಕ್ಲಾಸ್. ಇದರಲ್ಲಿ ರಾಸಾಯನಿಕ ಸಂಯೋಜನೆ ಆಧಾರದ ಮೇಲೆ ದ್ರವ್ಯಗಳನ್ನು ಎರಡು ಕ್ಲಾಸ್ನಲ್ಲಿ ವರ್ಗೀಕರಣ ಮಾಡಿರ್ತಾರೆ. ಒಂದು ಪ್ಯೂರ್ ಸಬ್ಸ್ಟೆನ್ಸು, ಎರಡು ಮಿಕ್ಸರ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಬರುತ್ತೆ ಕಾರ್ಬನ್. ಸೊ ಕಾರ್ಬನ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಕಾರ್ಬನ್ ಇದು ಏನಪ್ಪ ಅಂದರೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯಗಳಿರುವ ಪ್ರಮುಖವಂತ ಒಂದು ಘಟಕ ಅಂತ ನಾವು ಕರಿತೀವಿ. ಇದನ್ನೇ ಶುದ್ಧ ಕನ್ನಡದಲ್ಲಿ ಇಂಗಾಲ ಅಂತ ಕೂಡ ಕರೀತಾರೆ. ಇಂಗಾಲ ಅಂದರೆ ಕಾರ್ಬನ್ನು. ಇನ್ನು ಕಾರ್ಬನ್ ಬಗ್ಗೆ ಹೇಳಬೇಕಂದ್ರೆ ಮಿಶ್ರಣದಲ್ಲಿರುವ ಘಟಕ ವಸ್ತುಗಳ ಕಣಗಳು ಏಕರೂಪವಾಗಿ ಹರಡಿಕೊಂಡಿದ್ರೆ ಅಂಥ ಮಿಶ್ರಣ ಅಸಮಜಾತ ಮಿಶ್ರಣ ಅಂತ ಕರೀತಾರೆ. ನನಗೆ ನಿಮ್ಗೆ ಜಸ್ಟ್ ಹೇಳಿದ್ದು. ಸೊ ಇದನ್ನು ಸಾವಯವ ಸಂಯುಕ್ತ ವಸ್ತುಗಳ ರಾಜ ಎಂದು ಕರೆಯುತ್ತಾರೆ. ಲಕ್ಷದಲ್ಲಿಡಿ, ಸಾವಯವ ಸಂಯುಕ್ತ ವಸ್ತುಗಳ ರಾಜ ಅಂತಲೂ ಇದನ್ನು ಕರೀತಾರೆ. ಇದರ ಸಂಕೇತ C ಅಂತ ಯೂಸ್ ಮಾಡ್ತೀವಿ. ಇದರ ಪರಮಾಣು ಸಂಖ್ಯೆ ಅಂದರೆ ಅಟೋಮಿಕ್ ನಂಬರ್ ನೋಡಿದ್ರೆ 6 ಬರುತ್ತೆ. ಪರಮಾಣು ರಾಶಿ ಸಂಖ್ಯೆಯನ್ನು ನೋಡಿದ್ರೆ 12 ಬರುತ್ತೆ. ಅಂದರೆ ಅಟೋಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಇದರದ ನಾವು ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದ್ರೆ, ಸೊ ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p2. ಸೊ ಹೀಗಾಗಿ ಇದರಲ್ಲಿ ಎಸ್ನಲ್ಲಿ 4 ಇಲೆಕ್ಟ್ರಾನ್, ಪಿನಲ್ಲಿ 2 ಇಲೆಕ್ಟ್ರಾನ್ಗಳನ್ನು ಫಿಲ್ಅಪ್ ಮಾಡಿ ಈ ಥರ ಒಂದು ಇಲೆಕ್ಟ್ರಾನ್ ವಿನ್ಯಾಸನ ಬರೆಯೋದಕ್ಕೆ ಬರುತ್ತೆ. ಇನ್ನು ಇದರ ವ್ಯಾಲೆನ್ಸಿಯನ್ನು ನೋಡಿದ್ರೆ ವ್ಯಾಲೆನ್ಸಿ ಇರೋದೇ 4, ಓಕೆನಾ. ಸೊ ಇದಿಷ್ಟು ಕಾರ್ಬನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕಾರ್ಬನದ ಬಹುರೂಪಗಳಂತ ಬರುತ್ತೆ.
ಕಾರ್ಬನದ ಬಹುರೂಪಗಳು. ಸೊ ಕಾರ್ಬನ್ ಇಂಗಾಲ ಅಂದ್ರೆ ಒಂದೇ, ಕಾರ್ಬನ್ ಅಂದ್ರೂ ಒಂದೇ. ಬಹುರೂಪತೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಧಾತು ಬೇರೆ ಬೇರೆ ರೂಪದಲ್ಲಿದ್ದು, ನೋಡಿ, ಒಂದು ಧಾತು ಬೇರೆ ಬೇರೆ ರೂಪದಲ್ಲಿದ್ದು ಅವುಗಳ ಭೌತಿಕ ಗುಣಗಳು ಬೇರೆಯಾಗಿದ್ದು ರಾಸಾಯನಿಕ ಗುಣಗಳು ಒಂದೇ ಆಗಿರುತ್ತವೆ. ಈ ವಿದ್ಯಮಾನಕ್ಕೆ ಬಹುರೂಪತೆ ಅಂತ ಕರೀತಾರೆ. ನೋಡಿ, ಆ ಧಾತು ಬೇರೆ ಬೇರೆ ಫಾರ್ಮಲ್ಲಿ ನಮಗೆ ಸಿಗುತ್ತೆ. ಫಿಸಿಕಲ್ ಪ್ರಾಪರ್ಟಿ ಬೇರೆ ಆಗುತ್ತೆ, ಬಟ್ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಸೊ ಅಂತಹವುಗಳನ್ನ ನಾವು ಏನಂತ ಕರಿತೀವಿ? ಬಹುರೂಪತೆ ಅಂತ ಕರಿತೀವಿ. ಏನಂತ? ಬಹುರೂಪತೆ. ನಿಮ್ಗೆ ಗೊತ್ತಿರ್ಬೋದು, ಬಹುರೂಪತೆಗಳನ್ನು 2 ವಿಧಗಳಲ್ಲಿ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸ್ಫಟಿಕ ರೂಪದ ಬಹುರೂಪತೆ ಮತ್ತು ಅಸ್ಫಟಿಕ ರೂಪದ ಬಹುರೂಪತೆ. ಸ್ಫಟಿಕ ಮತ್ತು ಅಸ್ಫಟಿಕ. ಸ್ಫಟಿಕ ಅಂದರೆ ನಿಮಗೆ ಫಾಸ್ಟಾಗಿ ನಿಮ್ಮ ಮೈಂಡಲ್ಲಿ ಓಡ್ತಿರ್ಬೋದು, ಇವುಗಳಲ್ಲಿ ಪರಮಾಣುಗಳು ನಿರ್ದಿಷ್ಟ ಕ್ರಮದಲ್ಲಿ ಜೋಡಣೆಗೊಂಡಿರ್ತವೆ. ನೋಡಿ, ಸ್ಫಟಿಕ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ ವಜ್ರ, ಡೈಮಂಡ್. ನೀವು ಆ ಡೈಮಂಡ್ನ ನೋಡಿದರೆ ಅದರಲ್ಲಿ ಯಾವ ಥರ ಪರಮಾಣುಗಳು ಅಂದರೆ ವಿಶಿಷ್ಟವಾದಂಥ ಒಂದು ಕ್ರಮದಲ್ಲಿ ಜೋಡಣೆ ಆಗಿರುತ್ತೆ. ಸೊ ಈ ಥರ ಜೋಡಣೆ ಆಗಿರ್ತಕ್ಕಂಥ ಯಾವುದೇ ವಸ್ತುಗಳಿದ್ದರೆ ಅವು ಎಲ್ಲವೂ ಎಲ್ಲಿ ಇನ್ವಾಲ್ವ್ ಆಗುತ್ತಪ್ಪ ಅಂದರೆ ಸ್ಫಟಿಕ ರೂಪದ ಬಹುರೂಪಗಳಲ್ಲಿ ಅವು ಇನ್ವಾಲ್ವ್ ಆಗ್ತದೆ. ಅದರಲ್ಲಿ ಬಿಟ್ಟರೆ ಫುಲ್ರಿನ್ ಬರುತ್ತೆ, ಅದಾದಮೇಲೆ ಗ್ರಾಫೈಟ್ ಬರುತ್ತೆ. ಈ ಥರ ಇನ್ನೂ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಗಳನ್ನ ನಾವು ನೋಡ್ಬೋದು. ನಿಮ್ಗೆ ವಜ್ರದ ಬಗ್ಗೆ ಮಾಹಿತಿ ಹೇಳಬೇಕಪ್ಪ ಅಂದರೆ, ವಜ್ರ ಇದು ಏನಿದೆ, ನಿಸರ್ಗದ ಅತಿ ಕಠಿಣವಾದಂಥ ಒಂದು ವಸ್ತು ಇದೆ, ಎಲ್ಲರಿಗೂ ಗೊತ್ತೇ ಇದೆ. ಸೊ ಇದು ಇಂಗಾಲದ ಶುದ್ಧ ರೂಪದಿಂದ ಸಿಗತಕ್ಕಂಥ ಒಂದು ವಸ್ತು, ಡೈಮಂಡು. ಸೊ ವಜ್ರದಲ್ಲಿ ಇಂಗಾಲದ ಪರಮಾಣುಗಳಲ್ಲಿ ಜಾಲ ರೂಪದಲ್ಲಿ ಜೋಡಣೆಗೊಂಡಿರುತ್ತೆ. ಜಾಲ ರೂಪ ಅಂದರೆ ಒಂಥರ ಪಿರಾಮಿಡ್ಸ್ ಥರ ಅದರಲ್ಲಿ ಒಂದು ಜೋಡಣೆಗಳು ಒಳಗೊಂಡಿರುತ್ತೆ. ಸೊ ಈ ಕಾರಣಕ್ಕೆ ವಜ್ರಕ್ಕೆ ಕಠಿಣತೆ ಬಂದಿರುತ್ತೆ. ವಜ್ರ ಅದ್ವಿತೀಯವಾಗಿ ಹೊಳೆಯುತ್ತದೆ. ಶುದ್ಧ ವಜ್ರಕ್ಕೆ ಯಾವುದೇ ಬಣ್ಣವಿಲ್ಲ. ಇದು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕವಾಗಿದೆ. ಇದ್ರ ಮೇಲೆ ಯಾವುದೇ ಟೆಂಪ್ರೇಚರ್ ಮತ್ತು ಕರೆಂಟ್ನ ಇಫೆಕ್ಟ್ ಆಗಲ್ಲ. ಆಯಿತಾ? ಇನ್ನು ಭೂಮಿಯ ಮೇಲ್ಮೈಯಿಂದ 100 ಕಿಲೋಮೀಟರ್ ಆಳದಲ್ಲಿ ಅತ್ಯಂತ ಹೆಚ್ಚಿನ ತಾಪ ಮತ್ತು ಒತ್ತಡ ಸ್ಥಿತಿಯಲ್ಲಿ ವಜ್ರವು ಉತ್ಪತ್ತಿಯಾಗುತ್ತೆ. ನೋಡಿ, ಭೂಮಿಯ ಮೇಲ್ಮೈದಿಂದ ಅಂದರೆ ಅರ್ತ್ ಸರ್ಫೇಸಿಂದ 100 ಕಿಲೋಮೀಟರ್ ನಾವು ಒಳಗಡೆ ಹೋದರೆ ಅಲ್ಲಿ ಅತಿ ಜಾಸ್ತಿ ಟೆಂಪ್ರೇಚರು ಮತ್ತು ಜಾಸ್ತಿ ಪ್ರೆಷರ್ ಇದ್ದಾಗ ಅಲ್ಲಿ ಈ ಒಂದು ಕಾರ್ಬನ್ದಿಂದ ಈ ಒಂದು ಡೈಮಂಡು ಕ್ರಿಯೇಟ್ ಆಗುತ್ತೆ. ತಂತಾನೆ ಅದು ಕ್ರಿಯೇಟ್ ಆಗಿರುತ್ತೆ. ಸೊ ಜ್ವಾಲಾಮುಖಿ ಸಂಭವಿಸಿದಾಗ ಮೇಲಕ್ಕೆ ಬರುತ್ತೆ. ಯಾವಾಗ ಜ್ವಾಲಾಮುಖಿ ಆಗುತ್ತೆ, ಸೊ ಆ ಒಂದು ಕಂಡೀಷನ್ದಲ್ಲಿ ಈ ಏನಾಗುತ್ತೆ ಅಂದರೆ ವಜ್ರ ಭೂಮಿ ಮೇಲೆ ಬಂದಿರುತ್ತೆ. ಸೊ ವಜ್ರ ಚತುರ್ಮುಖಿ ಜೋಡಣೆ ಹೊಂದಿದೆ. ಚತುರ್ಮುಖಿ ಅಂದರೆ ಅದಕ್ಕೆ 4 ಮುಖಗಳ ಜೋಡಣೆ ಒಂದು ಇರುತ್ತೆ. ಸೊ ಅದಕ್ಕೆ ಚತುರ್ಮುಖ ಜೋಡಣೆ ಅಂತ ಕರಿತೀವಿ. ಸಾಮಾನ್ಯವಾಗಿ ವಜ್ರ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಮುಕ್ತವಾಗಿ ಭಾಗವಹಿಸೋದಿಲ್ಲ, ಅಂದರೆ ಇದ್ರ ಮೇಲೆ ಯಾವುದೇ ಕೆಮಿಕಲ್ ಇಫೆಕ್ಟೇ ಆಗಲ್ಲ. ಸೊ ಇನ್ನು 1073 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ಇದು ಇಂಗಾಲ್ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತೆ. ಅಂದರೆ ಎಷ್ಟು ಟೆಂಪ್ರೇಚರ್ ಕೊಡಬೇಕು ನಾವು? 1073 ಕೆಲ್ವಿನ್. ಇದು ಕೆಲ್ವಿನ್ದಲ್ಲಿದೆ. ಅದನ್ನು ಬೇಕಾದ್ರೆ ನೀವು ಸೆಲ್ಸಿಯಸ್ನಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಅಂದರೆ ಇದ್ದ ವ್ಯಾಲ್ಯೂನಲ್ಲಿ 273.15 K ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಸೆಲ್ಸಿಯಸ್ನಲ್ಲಿ ಆನ್ಸರ್ ಸಿಗುತ್ತೆ. ಸೊ ಅಷ್ಟು ಸೆಲ್ಸಿಯಸ್ನಲ್ಲಿ ನಾವು ಡೈಮಂಡ್ನ ಹೀಟ್ ಮಾಡಿದ್ರೆ, ಅದನ್ನು ಕಾಯಿಸಿದ್ರೆ, ಸೊ ನಮಗೆ CO2 ಫಾರ್ಮೆಟ್ನಲ್ಲಿ ಅದು ಪರಿವರ್ತನೆ ಆಗಿದ್ದು ಸಿಗುತ್ತೆ. ಇನ್ನು ಶುದ್ಧ ಇಂಗಾಲ ನೋಡಿ, ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದರದ್ದು ಕಾರ್ಬನ್ ಪ್ಲಸ್ O2 ಏನು ಸಿಗುತ್ತೆ ನಮಗೆ? 1073 ಕೆಲ್ವಿನ್ಗೆ ಹೀಟ್ ಮಾಡಿದಾಗ CO2. ಈ CO2 ಅನ್ನು 3773 ಕೆಲ್ವಿನ್ಗೆ ಕಾಯಿಸಿದಾಗ ವಜ್ರ ಉಂಟಾಗುತ್ತೆ. ನೋಡಿ, ಇದರ ರಿಯಾಕ್ಷನಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡೂ ಕೂಡ ಒಂದರಲ್ಲಿ ಕೊಟ್ಟಿದ್ದಾರೆ. ವಜ್ರನ ಅಂದರೆ ಶುದ್ಧ ಇಂಗಾಲ ಕಾರ್ಬನ್ನ 3273ದಿಂದ 3773ಗೆ ಕಾಯಿಸಿದಾಗ ವಜ್ರ ಉಂಟಾಗುತ್ತೆ. ಪ್ಯೂರ್ ಕಾರ್ಬನ್ನ ಕಾಯಿಸಬೇಕು, ಹೀಟ್ ಮಾಡೋಕ್ಕೆ ಎಷ್ಟು ಟೆಂಪ್ರೇಚರ್ಗೆ, ಎಷ್ಟೇ ಒಂದು ಟೆಂಪ್ರೇಚರ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಎಷ್ಟು ಟೆಂಪ್ರೇಚರ್ಗೆ ನೀವು ಹೀಟ್ ಮಾಡಿದಾಗ ಸೊ ನಮಗೆ ವಜ್ರ ಅಂದರೆ ಡೈಮಂಡಲ್ಲಿ ಸಿಗುತ್ತೆ. ಇನ್ನು ವಜ್ರದ ಉಪಯೋಗ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಅತಿ ಕಡಿಮೆ ಬೆಲೆ ಬಾಳುವ ಬೂದು ಬಣ್ಣ ವಜ್ರವನ್ನು ಬಂಡೆ, ಕೊರೆ ಮತ್ತು ಗಾಜು ಕತ್ತರಿಸುವ ಉದ್ಯಮದಲ್ಲಿ ಇದನ್ನು ಬಳಸ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಅಂದರೆ ಕಲ್ಲು ಕೊರೆ ಮೆಷಿನ್ ಇರುತ್ತೆ ಅಥವಾ ಗಾಜು ಕಟ್ ಮಾಡೋ ಮೆಷಿನ್ಸ್ಗಳೇನಿರ್ತವೆ. ಸೊ ಅದರಲ್ಲಿ ಅದನ್ನು ಕಟ್ ಮಾಡುವ ಒಂದು ಮಷಿನರಿ ಅಂತ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಇತರೆ ವಜ್ರಗಳನ್ನು ಕತ್ತರಿಸಲು ಕೂಡ ಇದನ್ನು ಯೂಸ್ ಮಾಡ್ತಾರೆ.
ಆಭರಣಗಳನ್ನು ತಯಾರು ಮಾಡೋ ಸಲುವಾಗಿ ಅಂದರೆ ಉಂಗುರ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಇನ್ನೂ ಯಾವುದೇ ಜ್ಯುವೆಲ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಸ್ತುಗಳಿರ್ಬೋದು ಅದನ್ನು ತಯಾರು ಮಾಡೋಕ್ಕೆ ವಜ್ರನ ಯೂಸ್ ಮಾಡ್ತಾರೆ ಆಯಿತಾ. ಇನ್ನು ಸೆಕೆಂಡ್ ಒನ್ ನಾವು ತಗೊಂಡ್ರೆ ಸೆಕೆಂಡ್ ಒನ್ನು ಫುಲ್ರಿನ್ ಅಂತ ಬರುತ್ತೆ, ಫುಲ್ಲೆರಿನು. ಸೊ ಫುಲ್ರಿನ್ ಕೂಡ ಇದು ಕೂಡ ಒಂದು ಕಾರ್ಬನ್ದ ಒಂದು ಬಹುರೂಪತೆಯ ಒಂದು ರೂಪ ಇದೆ. ಸೊ ಫುಲ್ರಿನ್ ಇದು ಅತ್ಯಂತ ಹೆಚ್ಚು ಪರಮಾಣುಗಳನ್ನು ಹೊಂದಿದ ಬಹುರೂಪದ. ಸೊ ಕಾರ್ಬನಲ್ಲಿ ಜಾಸ್ತಿ ಪರಮಾಣುಗಳು ಅಂದರೆ ಕಾರ್ಬನ್ ಜಾಸ್ತಿ ಐಟಮ್ಸ್ಗಳು ಪ್ರೆಸೆಂಟ್ ಇರೋದೇ ಈ ಫುಲ್ರಿನ್ಸ್ನಲ್ಲಿ. ಇದರಲ್ಲಿ ಕನಿಷ್ಠ ಎಷ್ಟು ಇರ್ತವೆ ಅಂದರೆ 60 ಕಾರ್ಬನ್ ಐಟಮ್ಸ್ಗಳು ಇದರಲ್ಲಿ ಮಿನಿಮಮ್ ಪ್ರೆಸೆಂಟ್ ಇರುತ್ತೆ. ಸೊ ಇದರ ರೂಪ ಹೆಂಗೆ ಕಾಣಿಸುತ್ತಪ್ಪ ಅಂದರೆ ನಮಗೆ ಚೆಂಡಿನ ಆಕಾರದಲ್ಲಿ ಇದು ಜೋಡಣೆ ಆಗಿರುತ್ತೆ. ಅಂದರೆ ಒಂದು ಪೆಂಟಾಗೋನಲ್ ಆಮೇಲೆ ಒಂದು ಹೆಕ್ಸಾಗೋನಲ್ ಈ ಫಾರ್ಮೆಟ್ನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಸಾಮಾನ್ಯವಾಗಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದಕ್ಕೆ. ಆಮೇಲೆ ಹೆಚ್ಚಿನ ತಾಪದಲ್ಲಿ ಆಮ್ಲಜನಕದೊಂದಿಗೆ ವರ್ತಿಸಿ. ನೋಡಿ, ಹೆಚ್ಚಿನ ತಾಪದಲ್ಲಿ ಅಂದರೆ ಫುಲ್ರಿನ್ಸ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಆದಾಗ CO2 ಇದರಲ್ಲಿಂದ ಬಿಡುಗಡೆ ಆಗ್ತಾ ಇರುತ್ತೆ. ಇನ್ನು ಕಾರ್ಬನ್ ಹೊಸ ಬಹುರೂಪದ ಫುಲ್ರಿನನ್ನು 1985ರಲ್ಲಿ ಕಂಡುಕೊಳ್ಳುತ್ತೆ. ಇದನ್ನು ಬಕ್ ಮಿನ್ಸ್ಟರ್ ಫುಲ್ಲರ್ ಎಂಬ ಅಮೇರಿಕದ ವಾಸ್ತುಶಿಲ್ಪಿ ಹೆಸರಿನಿಂದ ಬಕ್ ಮಿನ್ಸ್ಟರ್ ಫುಲ್ಲರ್ ಎಂದು ಇದನ್ನು ಕರೆಯಲಾಗುತ್ತೆ. ನೋಡಿ, ಇದನ್ನು ಬಕ್ ಅಮೇರಿಕ ವಾಸ್ತುಶಿಲ್ಪಿ ಇರ್ತಾನೆ. ಸೊ ಅವನ ಒಂದು ನೆನಪಿನಗೋಸ್ಕರ ಇದನ್ನು ಬಕ್ ಮಿನ್ಸ್ಟರ್ ಫುಲ್ರಿನ್ ಅಂತ ಇದನ್ನು ಕರೆಯಲಾಗುತ್ತೆ. ಏಕೆಂದರೆ ಫುಲ್ರಿನ್ನ ಗುಮ್ಮಟ ಮಾದರಿಯ ಕಟ್ಟಡಗಳು C60 ಅಣುವಿನ ಉಂಗುರ ರಚನೆ ಹೋಲುತ್ತಿದ್ದು. ಸೊ C60 ಅಣುಗಳನ್ನು ಬಕಿ ಬಾಲ್ಸ್ ಅಂತ ಕೂಡ ಕರೀತಾರೆ. ಇದು ಹಳದಿ ಬಣ್ಣದ ಘನ ವಸ್ತು ಆಗಿದೆ. ಸೊ ಈ ಥರ ಇದಕ್ಕೆ ಬಕ್ ಮಿನ್ಸ್ಟರು, ಬಕ್ ಬಾಲು ಅಥವಾ ಫುಲ್ರಿನ್ ಅಂತ ಇದಕ್ಕೆ ಹೆಸರು ಕೂಡ ಬಂದಿದೆ. ಇನ್ನು ಫುಲ್ರಿನ್ನ ಆವಿಷ್ಕರಿಸಿದ ವಿಜ್ಞಾನಿಗಳಾದ ರಾಬರ್ಟ್ ಕರ್ಲ್, ಹೆರಾಲ್ಡ್ ಕ್ರೋಟೋ ಮತ್ತು ರಿಚರ್ಡ್ ಸ್ಮಾಲಿ ಅವರು 1996ರಲ್ಲಿ ರಸಾಯನಶಾಸ್ತ್ರ ನೊಬೆಲ್ ಪ್ರೈಸನ್ನು ಪಡಿತಾರೆ ಲಕ್ಷದಲ್ಲಿ. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ. ಫುಲ್ರಿನ್ನ ರಿಸರ್ಚ್ ಮಾಡಿದವರು ಇವರೇ, ಯಾರಂದರೆ ರಾಬರ್ಟ್ ಕರ್ಲ್, ಹೆರಾಲ್ಡ್ ಕ್ರೋಟೋ ಮತ್ತು ರಿಚರ್ಡ್ ಸ್ಮಾಲಿ. ಇವರು 1996ರಲ್ಲಿ ಇದರ ಕುರಿತಂಥ ಒಂದು ನೊಬೆಲ್ ಪ್ರೈಸ್ನ ಪಡಿತಾರೆ. ಇನ್ನು ಫುಲ್ರಿನ್ ಕೂಡ ನಮಗೆ ಸಿಕ್ಕಾಪಟ್ಟೆ ಯೂಸ್ ಇದೆ. ನೋಡಿ, 10ರಿಂದ 40K ಅಂದರೆ ಇಷ್ಟು ಟೆಂಪ್ರೇಚರ್ನಲ್ಲಿ ನಾವು ಅದನ್ನು ಫುಲ್ರಿನ್ಗಳನ್ನು ಸೂಪರ್ ಕಂಡಕ್ಟಾಗಿ ಯೂಸ್ ಮಾಡೋಕ್ಕೆ ಬರುತ್ತೆ. 10 ಕೆಲ್ವಿನ್ ಟು 40 ಕೆಲ್ವಿನ್ ಟೆಂಪ್ರೇಚರ್ನಲ್ಲಿ ಇದನ್ನು ಸೂಪರ್ ಕಂಡಕ್ಟರ್ ಅಂತ ಬಳಸ್ತಾರೆ. ಇವು ಚೆಂಡಿನಂತೆ ಗೋಲಾಕಾರವಾಗಿರೋದ್ರಿಂದ ಇವುಗಳನ್ನು ಲುಬ್ರಿಕಂಟ್ಸ್ಗಳಾಗಿ ಬಳಸ್ತಾರೆ. ಲುಬ್ರಿಕಂಟ್ಸ್ ಅಂದರೆ ಮಷಿನ್ಗಳು ಏನು ಫ್ರಿಕ್ಷನ್ ಆಗ್ತಾವಲ್ಲ, ಸೊ ಫ್ರಿಕ್ಷನ್ನ ಸ್ಟಾಪ್ ಮಾಡೋಕ್ಕೆ ಲುಬ್ರಿಕಂಟ್ಸ್ ಅಂದರೆ ಗ್ರೀಸು ಆಗಲಿ ಬೇರೆ ಬೇರೆ ಲಿಕ್ವಿಡ್ಸ್ಗಳನ್ನು ಮಷಿನ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ಫ್ರಿಕ್ಷನ್ ಆಗಬಾರಂತ. ಸೊ ಅದಕ್ಕೆ ನಾವು ಲುಬ್ರಿಕಂಟ್ಸ್ ಅಂತ ಕರಿತೀವಿ. ಸೊ ಆ ಲುಬ್ರಿಕಂಟ್ಸ್ಗಳನ್ನು ತಯಾರು ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಮೂರನೇ ಒಂದು ಯೂಸ್ ಏನಪ್ಪ ಅಂದರೆ ನ್ಯಾನೋ ರೇಡಿಯೋ ಮತ್ತು ನ್ಯಾನೋ ಪೇಪರ್ಗಳಲ್ಲಿ ಇದನ್ನು ಮುಖ್ಯವಾಗಿ ಬಳಸ್ತಾರೆ. ಸೊ ಇಷ್ಟು ಫುಲ್ರಿನ್ನ ಯೂಸಸ್ಗಳಿವೆ. ಇದಾದಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಗ್ರಾಫೈಟು. ಇನ್ನು ಗ್ರಾಫೈಟ್ ಬಗ್ಗೆ ಹೇಳೋದಾದರೆ ಇದು ಕೂಡ ಒಂದು ಕಾರ್ಬನ್ದ ಒಂದು ಬಹುರೂಪತೆ, ಒಂದು ಶುದ್ಧವಾದಂಥ ಒಂದು ಬಹುರೂಪ ಇದೆ. ಸೊ ಇದರಲ್ಲಿ ಕೂಡ ಹೊಳಪು ಹೊಂದಿದ್ದು ಕಪ್ಪು ಬಣ್ಣದ ಒಂದು ಘನವಸ್ತು ಇದಾಗಿರುತ್ತೆ. ಯಾವುದು? ಗ್ರಾಫೈಟು. ಸೊ ಇದು ವಜ್ರಕ್ಕಿಂತಲೂ ಮೃದುವಾದಂಥ ಒಂದು ಸ್ವಭಾವವನ್ನು ಹೊಂದಿರುತ್ತೆ. ಇದರ ಪರಮಾಣುಗಳು ಪದರ ರೂಪದಲ್ಲೇ ಜೋಡಣೆಗೊಳಗೊಂಡಿರುತ್ತವೆ. ಸೊ ಇದಾದಮೇಲೆ ಇದರ ಪರಮಾಣುಗಳ ಜೋಡಣೆ ಷಡ್ಭುಜಾಕೃತಿಯಲ್ಲಿರುತ್ತವೆ. ಷಡ್ಭುಜಾಕೃತಿ. ಸೊ ಒಂಥರ ನಾವು ಅದಕ್ಕೆ ಹೆಕ್ಸಾಗೋನಲ್ ಅಂತ ಕರಿತೀವಿ. ಷಡ್ಭುಜಾಕೃತಿ ಅಂದರೆ ಹೆಕ್ಸಾಗೋನಲ್. ಸೊ ಇದರ ಒಂದು ರಿಂಗ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ಹೆಕ್ಸಾಗೋನಲ್ನಲ್ಲಿ ಅದರದ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗಿರುತ್ತೆ. ಇನ್ನು ಇದು ಒಂದು ವಿದ್ಯುತ್ತಿನ ಒಂದು ಒಳ್ಳೆಯ ವಾಹಕವಾಗಿದೆ, ಇದು ಕೂಡ ಗೊತ್ತಿರೋದು. ಇದಾದಮೇಲೆ ಆಮ್ಲಜನಕದೊಂದಿಗೆ ಹೆಚ್ಚಿನ ತಾಪದಲ್ಲಿ ಪ್ರಕಾಶಮಾನವಾಗಿ ಉರಿದು ಇಂಗಾಲ ಡೈಆಕ್ಸೈಡನ್ನು ಉಂಟು ಮಾಡುತ್ತೆ. ಅಂದರೆ ಕಾರ್ಬನ್ ಅಂದರೆ ಇದು ಗ್ರಾಫೈಟು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಿ ಹೆಚ್ಚಿನ ಒಂದು ಟೆಂಪ್ರೇಚರಲ್ಲಿ ಉರಿದು ಇದರಿಂದ ನಮಗೆ ಸಿಗೋದು ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಈ ಒಂದು ಗ್ಯಾಸಲ್ಲಿ ನಮಗೆ ಸಿಗುತ್ತೆ. ಸೊ ಇದಿಷ್ಟು ಗ್ರಾಫೈಟಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಬಿಟ್ಟರೆ ನಿಸರ್ಗದಲ್ಲಿ ಅಪಾರವಾಗಿ ಕಪ್ಪು ಘನವಾಗಿ ದೊರೆಯುವ ಗ್ರಾಫೈಟನ್ನು ಪ್ಲಮ್ಗೋ ಅಂತ ಕರೀತಾರೆ. ಸೊ ನೇಚರ್ನಲ್ಲಿ ನಮ್ಗೆ ಏನು ಸಿಗುತ್ತಲ್ಲ ಬ್ಲ್ಯಾಕ್ ಕಲರು, ಸೊ ಅದನ್ನು ಸಿಂಪಲಾಗಿ ಪ್ಲಂಬ್ ಗೋ ಅಂತ ಕರೀತಾರೆ. ಸೊ ಭೂಮಿಯಲ್ಲಿ ಹುಗಿರುವ
ಒಂದು ಕಲ್ಲಿದ್ದಲಿನ ಮೇಲೆ ಜ್ವಾಲಾಮುಖಿಗಳ ತಾಪದಿಂದ ಗ್ರಾಫೈಟ್ ಉತ್ಪತ್ತಿ ಆಗುತ್ತೆ. ನೋಡಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಗ್ರಾಫೈಟ್ ಹೇಗೆ ತಯಾರಾಗುತ್ತೆ ಅಂದರೆ, ಯಾವಾಗ ಈ ಕಲ್ಲಿದ್ದಲು ಇರುತ್ತಲ್ಲ ಭೂಮಿಯಲ್ಲಿ, ಸೊ ಭೂಮಿಯಲ್ಲಿ ಇರ್ತಕ್ಕಂಥ ಕಲ್ಲಿದ್ದಲಿನ ಮೇಲೆ ಜ್ವಾಲಾಮುಖಿಗಳ ತಾಪದಿಂದ ಗ್ರಾಫೈಟ್ ಇದು ಉತ್ಪತ್ತಿಯಾಗುತ್ತೆ. ಇದಾದಮೇಲೆ ಕೋಕು, ಆಮೇಲೆ ಮರಳು, ಫೆರಿಕ್ ಆಕ್ಸೈಡ್ ಇವುಗಳನ್ನು ಮಿಶ್ರಣವನ್ನು 3773 ಕೆಲ್ವಿನ್ ಟೆಂಪರೇಚರ್ನಲ್ಲಿ ವಿದ್ಯುತ್ ಕುಲುಮೆಯಲ್ಲಿ ಕಾಯಿಸಿದಾಗ ಈ ಒಂದು ಆರ್ಟಿಫಿಷಿಯಲ್ ಗ್ರಾಫೈಟು ತಯಾರು ಮಾಡೋಕ್ಕೆ ಬರುತ್ತೆ. ಇದನ್ನು ನಾವು ಕೃತಕ ಗ್ರಾಫೈಟ್ ಅಂತ ಕೂಡ ಕರಿತೀವಿ. ನೋಡಿ, ಕೋಕು, ಮರಳು ಮತ್ತು ಫೆರಿಕ್ ಆಕ್ಸೈಡ್ ಇವುಗಳನ್ನು ಎಷ್ಟು ಟೆಂಪ್ರೇಚರ್ ಹೀಟ್ ಮಾಡಬೇಕಂದ್ರೆ 3773 ಕೆಲ್ವಿನ್ ಟೆಂಪ್ರೇಚರ್ನಲ್ಲಿ ಹೀಟ್ ಮಾಡಿದಾಗ ನಮಗೆ ಆರ್ಟಿಫಿಷಿಯಲ್ ಗ್ರಾಫೈಟ್ ಸಿಗುತ್ತೆ. ಓಕೆನಾ. ಇನ್ನು ಸೀಸ್ ಪೆನ್ಸಿಲ್ ನಮ್ಮಲ್ಲಿ ನಾವೇನು ಯೂಸ್ ಮಾಡ್ತೀವಲ್ಲ, ಸೊ ಇದರ ತುದಿಯಲ್ಲಿರೋದೇ ಗ್ರಾಫೈಟು. ಸೊ ಈ ಥರ ಒಂದು ಗ್ರಾಫೈಟ್ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಬೇಕಾದ್ರೆ ನೀವು ನೋಡ್ಕೋಬೋದು. ಇನ್ನು ಇದರ ಒಂದು ಉಪಯೋಗ ಅಂತ ಹೇಳಬೇಕಾದ್ರೆ, ಶುಷ್ಕ ಕೋಶದಲ್ಲಿ ವಿದ್ಯುತ್ ಗ್ರಾಹಿಗಳಾಗಿ ಬಳಸ್ತಾರೆ. ಶುಷ್ಕ ಕೋಶ ಅಂದರೆ ಬ್ಯಾಟ್ರಿ ಸೆಲ್ಸ್ ಏನಿರ್ತಾವಲ್ಲ, ಸೊ ಈ ಬ್ಯಾಟ್ರಿ ಸೆಲ್ಸ್ನಲ್ಲಿ ವಿದ್ಯುತ್ ಗ್ರಾಹಿ ಅಂದರೆ ಇಲೆಕ್ಟ್ರಾಡ್ ಅಂತ ಕರಿತೀವಿ. ಸೊ ಇಲೆಕ್ಟ್ರಾಡ್ಗಳಾಗಿ ಇವುಗಳನ್ನು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಬೈಜಿಕ ಕ್ರಿಯಾಕಾರಿಯಲ್ಲಿ ಮಂದಕವಾಗಿ ಬಳಸ್ತಾರೆ. ಕೆಲವೊಂದು ರಿಯಾಕ್ಷನ್ ಇರ್ತವೆ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಇರ್ತವೆ. ಸೊ ಆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನಲ್ಲಿ ಕಂಟ್ರೋಲರ್ ಅಂತ ಇದನ್ನು ಯೂಸ್ ಮಾಡ್ತಾರೆ, ಗ್ರಾಫೈಟನ್ನು. ಇದಾದಮೇಲೆ ಯಂತ್ರಗಳ ಘರ್ಷಣೆ ಕಡಿಮೆ ಮಾಡಲು ಸ್ನೇಹಕವಾಗಿ ಬಳಸ್ತಾರೆ. ಯಂತ್ರ ಅಂದರೆ ಮಷಿನ್ಸ್ ಇರ್ತವೆ, ಪಾರ್ಟ್ ಇರ್ತವೆ. ಸೊ ದೊಡ್ಡ ದೊಡ್ಡ ಮಷಿನ್ಸ್ಗಳೆಲ್ಲ ಏನು ಪಾರ್ಟ್ ಇರ್ತವೆ, ಅವುಗಳ ಒಂದು ಘರ್ಷಣೆ ಉಂಟಾಗಿ ಆ ಮಷಿನ್ಸಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಸೊ ಅಂಥ ಟೈಮಲ್ಲಿ ಅಲ್ಲಿ ಅದನ್ನು ಒಂದು ಕಡಿಮೆ ಮಾಡೋ ಸಲುವಾಗಿ ಸ್ನೇಹಕವಾಗಿ ಇದನ್ನು ಗ್ರಾಫೈಟ್ದಿಂದ ಕೆಲವೊಂದು ಲುಬ್ರಿಕೆಂಟ್ಸ್ಗಳನ್ನು ತಯಾರು ಮಾಡ್ತಾರೆ. ಸೊ ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಗಾಜಿನ ಉತ್ಪಾದನೆಯಲ್ಲಿ ಬಳಸುವ ಎರಕದ ಅಚ್ಚಿನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ನೋಡಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಗಾಜಿನ ಉತ್ಪಾದನೆಯಲ್ಲಿ ಎರಕದ ಅಚ್ಚಿನಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಸೀಸ್ ಪೆನ್ಸಿಲ್ ಲೇಡ್ಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ನೀವು ಯೂಸ್ ಮಾಡ್ತಕ್ಕಂಥ ಪೆನ್ಸಿಲ್ ಇದೆಯಲ್ಲ, ಸೊ ಪೆನ್ಸಿಲ್ನಲ್ಲಿ ಇರೋದೇ ಈ ಒಂದು ಗ್ರಾಫೈಟ್. ಇದು ಯಾಕಂದರೆ ಎಕ್ದಮ್ ಸಾಫ್ಟ್ ಇರುತ್ತೆ. ಇದು ಈಸಿಯಾಗಿ ನಾವು ಅದನ್ನು ಸೊ ಕೆತ್ತಿ ಚೂಪಾದ ಒಂದು ತುದಿಯನ್ನು ನಾವು ತಯಾರು ಮಾಡ್ಬೋದು ಶಾರ್ಪ್ನರ್ನಲ್ಲಿ. ಇಲ್ಲಾಂದರೆ ಬ್ಲೇಡ್ ತೊಗೊಳೋದನ್ನು ಕೆತ್ತಿ ಚೂಪಾಗಿ ಕೂಡ ಮಾಡ್ಬೋದು. ಅಂದರೆ ಇದರ ಅರ್ಥ ಇದು ವೆರಿ ಸಾಫ್ಟ್ ಆಗಿರುತ್ತೆ. ಸೊ ಈ ಥರ ಒಂದು ಗ್ರಾಫೈಟ್ ಇರ್ಬೋದು, ಫುಲ್ರಿನ್ ಇರ್ಬೋದು, ಡೈಮಂಡ್ಸ್ ಇರ್ಬೋದು. ಸೊ ಇವೆಲ್ಲ ಏನಿದೆ ಅಂದರೆ ಕಾರ್ಬನ್ದ ಒಂದು ಅಲೋಟ್ರಾಪ್ಸ್ ಫಾರ್ಮ್ಸ್ಗಳು ಇರುತ್ತವೆ. ಸೊ ಬಹುರೂಪತೆ ಅಂದರೆ ಅಲೋಟ್ರಾಪ್ಸ್. ಸೊ ಈ ಥರ ಒಂದು ಕಾರ್ಬನ್ದ ಅಲೋಟ್ರಾಪ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಓದ್ಕೊಳ್ಳಿ. ಇನ್ನು ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ನಿಮಗೆ ಅಶುದ್ಧ ಬಹುರೂಪಗಳು. ಅಂದರೆ ಪರಮಾಣುಗಳ ನಿರ್ದಿಷ್ಟ ಕ್ರಮದಲ್ಲಿ ಜೋಡಣೆ ಅದರಲ್ಲಿ ಇರೋದಿಲ್ಲ. ಸೊ ಅದಕ್ಕೆ ನಾವು ಅಶುದ್ಧವಾದಂಥ ಒಂದು ಬಹುರೂಪತೆ ಅಥವಾ ಅಲೋಟ್ರಾಪ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ನೋಡೋಣ. ಅಲ್ಲಿವರೆಗೂ ಇದನ್ನು ಸ್ಟಡಿ ಮಾಡಿ. ಆಮೇಲೆ ಪಾರ್ಟ್ 1ನ ಏನು ಕ್ಲಾಸ್ ವಿಡಿಯೋದಿಲ್ಲ ಅದನ್ನು ಕೆಳಗಡೆ ನಾವು ಲಿಂಕಲ್ಲಿ ಕೊಟ್ಟಿರ್ತೀವಿ. ಅದನ್ನು ನೀವು ನೋಡಿಕೊಂಡು ಪಾರ್ಟ್ 1 ವಿಡಿಯೋನ ನೀವು ನೋಡ್ಕೋಬೋದು. ಇದಾದಮೇಲೆ ಈ ಜಸ್ಟ್ ನಿಮ್ಮ ಮುಂದೆ ಕಾಣಿಸ್ತಿರ್ಬೋದು ಈ ಸ್ಕ್ರೀನ್ನ ಎಂಡಿಂಗ್ನಲ್ಲಿ. ಸೊ ಅದನ್ನು ನೀವು ನೋಡ್ಕೋಬೋದು. ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.